ಬೇಜಾರಾಗಿದೆ ಅಂದರೆ ಯಾರು ಕಮೆಂಟ್ಗೂ ರಿಪ್ಲೈನೇ ಮಾಡಬಾರ್ದು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಯಾವ ಥರ ಇತ್ತು ಜರ್ನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು. ಸೊ ಫಸ್ಟ್ ಟ್ರೈಮಿಸ್ಟರ್ನ ನಾನು ಶೇರ್ ಮಾಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ಮಿಸ್ ಮಾಡಿದೆ ವಿಡಿಯೋನ ನೋಡಿ. ಆ್ಯಂಡ್ ನೀವು ಯಾರಾದರೂ ಪ್ರೆಗ್ನೆನ್ಸಿ ಇದ್ದರೆ ಸೊ ಕನ್ಫ್ಯೂಷನ್ಸ್ ಇರುತ್ತೆ, ಹೇಗೆಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ವಿಡಿಯೋ ನೋಡೋದ್ರಿಂದ ನಿಮ್ಗೊಂದು ರಿಲ್ಯಾಕ್ಸೇಷನ್ ಸಿಗ್ಬೋದು, ಓಕೆನಾ. ಆ್ಯಂಡ್ ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಎಲ್ಲ ಯಾವ ಥರ ಇತ್ತು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಮಿಸ್ ಮಾಡಿದೆ ನೋಡಿ. ಸೊ ತುಂಬಾ ಚೇಂಜಸ್ ಆಯಿತು. ಆ ಒಂದು ಸೆಕೆಂಡ್ ಟ್ರೈಮಿಸ್ಟರ್ ಏನಿದೆ, 4th, 5th, 6th ಮಂತ್ ಏನಿದೆ, ಸೊ ಈ ಮಂತು ತುಂಬಾ ಬಾಡಿ ವೇರಿಯೇಷನ್ಸು ತುಂಬಾ ಚೇಂಜ್ ಆಯಿತು. ಸೊ ಅದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನೀವು ಯಾರಾದರೂ ಪ್ರೆಗ್ನೆನ್ಸಿ ಇದ್ದರೆ ಸೆಕೆಂಡ್ ಟ್ರೈಮಿಸ್ಟರ್ ಎಲ್ಲ ನಿಮಗೂ ಇದೇ ಥರ ಇತ್ತಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಏನಾದರೂ ಕ್ವಶನ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಂಗೆ ತುಂಬಾ ಬೇಜಾರಾಗಿದೆ ಅಂದರೆ ಯಾರು ಕಮೆಂಟ್ಗೂ ರಿಪ್ಲೈನೇ ಮಾಡಬಾರ್ದು ಅನ್ನೋವಷ್ಟು ನಂಗೆ ಬೇಜಾರಾಯಿತು. ಬಿಕಾಸ್ ಯಾರಾದರೂ ನನಗೆ ಕಮೆಂಟ್ ಮಾಡಿದ್ದಾರೆ ಅಂದರೆ ನಾನು ಇಮ್ಮಿಡಿಯೇಟು ನಾನು ನೋಡಿದ ತಕ್ಷಣ ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ, ಓಕೆನಾ. ಸೊ ಅದೇ ಥರನೇ ನಾನು ಒಂದು ಕಮೆಂಟ್ಗೆ ರಿಪ್ಲೈ ಮಾಡಿದೆ. ಸೊ ಸ್ವಲ್ಪ ಪೇಯ್ನ್ ಆಗುತ್ತೆ ಅಂತ ಹೇಳಿ ಏನೋ ರಿಪ್ಲೈ ಮಾಡಿದೆ. ನಾನು ಅವ್ರು ಕೇಳಿದ್ದಕ್ಕೆ ನಾನು ಆನ್ಸರ್ ಮಾಡಿದೆ, ಓಕೆನಾ. ಅದನ್ನು ಅವರು ಅಡ್ವಾಂಟೇಜಸ್ ತೊಗೊಂಡು ಅದನ್ನೇ ಏನೋ ಒಂಥರ ಹೆಣ್ಮಕ್ಳ ಜೊತೆ ಎಷ್ಟು ಅವ್ರು ಕೆಟ್ಟದಾಗಿ ಮೆಸೇಜ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಬಟ್ ಆದರೂ ಕೂಡ ಅವರ ಆ ಮಾತಾಡೋ ವೇ ಏನಿದೆ ಅದು ಹೆಣ್ಮಕ್ಳನ್ನ ಒಂಥರ ಹೆಂಗೆ ಅಂದರೆ ನೋಡೋ ರೀತಿನೇ ಬೇರೆ. ಸೊ ಅವರ ಮನೇಲಿ ಅಕ್ಕ ತಂಗಿ ಅಮ್ಮ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸೊ ಅವ್ರ ಜೊತೆ ಎಲ್ಲ ಬೆಳೆದಿರೋರಾದರೆ ಯಾರೂ ಕೂಡ ಆ ಥರ ಎಲ್ಲನೂ ಇನ್ನೊಂದು ಹೆಣ್ಮಗುಗೆ ಆ ಥರ ಎಲ್ಲ ಬ್ಯಾಡಾಗಿ ಕಮೆಂಟ್ ಮಾಡಲ್ಲ ಅಂತ ಅನ್ಕೋತೀನಿ. ಬ್ಯಾಡ್ ಅಂತ ಅಂದರೆ ನನಗೆ ಅದು ಒಂಥರ ಅನ್ನಿಸ್ತು. ಸೊ ಇವಾಗ ನೋಡಿ ಎಷ್ಟು ಜನ ನನಗೆ ಕಮೆಂಟ್ ಮಾಡ್ತೀರಾ, ಸೊ ಅಷ್ಟು ಜನಕ್ಕೂ ನಾನು ರಿಪ್ಲೈ ಮಾಡ್ತೀನಿ. ಸೊ ಈ ಥರ ಆದಾಗ ಯಾರಿಗೂ ರಿಪ್ಲೈನೇ ಮಾಡಬಾರ್ದಪ್ಪ. ಸೊ ಮಾಡೋದ್ರಿಂದ ಸುಮ್ಮನೆ ನೋಡು ಈ ಥರ ಎಲ್ಲ ಆಗುತ್ತೆ ಅನ್ನೋ ಅಷ್ಟು ಬೇಜಾರಾಯಿತು ನನಗೆ. ಸೊ ಏನೂ ಮಾಡೋಕ್ಕಾಗಲ್ಲ, ಈ ಥರ ಜನ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಅದ್ಯಾರೋ ಹುಡುಗ ಬಂದಿದ್ದು, ಯಾವುದು ಲೇಡೀಸ್ ನೇಮಿಂದ ಬಂದಿಲ್ಲ, ನನಗೆ ಬಾಯ್ ನೇಮ್ ಇತ್ತು. ಸೊ ತುಂಬ ಬೇಜಾರಂತೂ ಆಯಿತು, ಓಕೆನಾ. ಸೊ ನನ್ನ ಒಂದು ಜರ್ನಿದು ನಾನು ಯಾವಾಗಲೂ ವೀಡಿಯೋ ಮಾಡೋದಲ್ಲಿ ಯಾವಾಗಲೂ ವೀಡಿಯೋ ಮಾಡಬೇಕಾದ್ರೆ ಹೇಗೆ ಟೈಪ್ ಮಾಡಿಬಿಟ್ಟು ನಾನು ಇಟ್ಕೊಂಡಿರ್ತೀನೋ ಹಾಗೆ ಇಟ್ಕೊಂಡಿದ್ದೀನಿ. ಯೂಶ್ವಲಿ ಎಲ್ಲರೂ ಹಾಗೆ ಮಾಡೋದು, ನನಗೆ ಅಷ್ಟು ನೆನಪಿರಲ್ಲ ಏನು ಹೇಳಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನು ಈ ಥರ ಟೈಪ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಓಕೆನಾ. ಸೊ ನನಗೆ ನೆನಪು ಮಾಡಿದಾಗೆಲ್ಲನೂ ಇದೇ ಥರ ಮಾಡ್ಕೋತೀನಿ. ನನಗೆ ಡಾಕ್ಟರ್ ಏನು ಹೇಳಿದರು, ರಿಸ್ಟ್ರಿಕ್ಷನ್ಸ್ ಮಾಡಿದರು ನನಗೆ ಸ್ವಲ್ಪ. ಸೊ ಪರ್ಟಿಕ್ಯುಲರ್ ಆಗಿ ನೀವು ಇದೇ ತಿನ್ನಬೇಕು, ಇದನ್ನು ತಿನ್ನಬಾರ್ದು. ಆ್ಯಂಡ್ ನೀವು ತುಂಬ ರೆಸ್ಟಲ್ಲಿ ಬೇಕು, ಓಕೆ ಪುಟ, ನೀವು ತುಂಬ ರೆಸ್ಟಲ್ಲಿ ಇರಬೇಕು. ಸೊ ರೆಸ್ಟ್ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಅಬಾರ್ಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಯಾಕೆ ಅಂತ ಅಂದರೆ ನಂದು ಆ್ಯಂಟೀರಿಯರ್ ಇದ್ದಿದ್ದು ಪ್ಲಾಸೆಂಟ ನಂದು ಲೋ ಲೈನ್ ಪ್ಲಾಸೆಂಟ ಆಗೋದಕ್ಕೆ ಬರ್ತಾ ಇತ್ತು, ಓಕೆನಾ. ಸೊ ಇದು ತುಂಬ ಕೇಸಸ್ ಕಡಿಮೆ, ಬಟ್ ನಾನು ಅದೇ ಥರ ಆಗ್ತಾಯಿತ್ತು. ಸೊ ಹಾಗಾಗಿ ನೀವು ಆದಷ್ಟು ನೀವು ಸೌಂಡ್ ಮಾಡಬಾರ್ದು, ಓಕೆ. ಸೊ ಆದಷ್ಟು ನೀವು ರೆಸ್ಟಲ್ಲಿ ಇರಲೇಬೇಕು ಕಂಪಲ್ಸರಿ ಅಂತ ಹೇಳಿದರು. ಸೊ ನನಗೆ ಒಂಚೂರು ಓಡಾಡದೆ ಏನೋ ಕೈಕಾಲನ್ನ ಹಾಡಿಸ್ದೆ ಇರೋದಕ್ಕೆ ನನಗೆ ಎಷ್ಟು ನರ್ಕ ಆಯಿತು ಅಂತ ಅಂದರೆ ಜೀವನದಲ್ಲೂ ಯಾರಿಗೂ ಆ ಥರ ಬೇಡವೇ ಬೇಡ ಅನ್ನೋಷ್ಟು ನನಗೆ ಬೇಜಾರಾಗೋಗ್ಬಿಟ್ಟಿತ್ತು. ಪ್ರೆಗ್ನೆನ್ಸಿ ಜರ್ನಿನ ಪುಟ್ಟ ನಾನು ಮಾತಾಡ್ತಾ ಇದ್ದೀನಿ, ಓಕೆನಾ. ಸೊ ಹಾಯ್ ಮಾಡು, ಓಕೆ. ಸೊ ನನಗೆ ಏನಾಗ್ಬಿಟ್ಟಿತ್ತು ಅಂದರೆ ಯಾಕಾದರೂ ಪ್ರೆಗ್ನೆಂಟ್ ಅನ್ನೋ ಅಷ್ಟು ನನಗೆ ಸಾಕಾಗ್ಬಿಟ್ಟಿತ್ತು. ಅವ್ಳಿದ ಹತ್ರ ಮಲ್ಕೊಳ್ಳೋಕ್ಕೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಆ್ಯಂಡ್ ಒಂದು ಸೈಡ್ ಮಲ್ಕೊಂಡು ಬೇರೆ ನನಗೆ ಫುಲ್ ಈ ಸೈಡ್ ಫುಲ್ಲು ರಫ್ ಆಗಿಬಿಟ್ಟಿತ್ತು ಸ್ಕಿನ್ ಎಲ್ಲ. ಸೊ ಪ್ರತಿಯೊಂದಕ್ಕೂ ಕೂಡ ಪ್ರಾಬ್ಲಮ್ ಆಗಿತ್ತು. ಸೊ ಫುಡ್ಡಲ್ಲಿ ಕೂಡ ನನಗೆ ರೆಸ್ಟ್ರಿಕ್ಷನ್ಸ್ ಕೆಲವೊಂದು ಮಾತ್ರ ಇತ್ತು ಅಷ್ಟೇ. ಅದರ್ವೈಸ್ ಎಲ್ಲನೂ ತಿನ್ಬೋದು ಅಂತಲೇ ಹೇಳಿದರು. ಆದರೆ ನಂಗೆ ತಿಂದಾಗೆಲ್ಲ ವಾಮಿಟ್ ಆಗ್ತಾಯಿತ್ತು. ಸೊ ಈ ಥರ ಆಯಿತು. ಆಲ್ಮೋಸ್ಟ್ ನನಗೆ ವಾಮಿಟ್ ಬಂದುಬಿಟ್ಟು 4.5 months ತನಕ ಆಯಿತು. ಅದಾದಮೇಲೆ ನನಗೆ ನಾರ್ಮಲ್ ಆಗೋಯ್ತು. ನನಗೆ ಯಾವುದೇ ಥರದ್ದು ವಾಮಿಟ್ ಇರಲಿಲ್ಲ, ಓಕೆನಾ, 4.5 months. ಸೊ 5th ಮಂತಿಗೆ ಬಂದರೆ ಆ್ಯಸ್ ಯೂಶ್ವಲ್ ಕಾಮನ್ ರೆಸ್ಟ್. ಸೊ 5th ಮಂತ್ ಬರೋಕ್ಕೆ ಸ್ಟಾರ್ಟ್ ಆದಾಗ ವೆಯ್ಟ್ ಜಾಸ್ತಿ ಆಗೋಯ್ತು. ಸೊ ಎಷ್ಟು ವೆಯ್ಟ್ ಆಯಿತು ಅಂದರೆ ಹೇಳ್ತೀನಿ ರೀ, ನಾನು ಒಂದು ಸೆಕೆಂಡು ಚೆಕ್ ನೋಡ್ಬಿಟ್ಟು ಹೇಳ್ತೀನಿ ಇದರಲ್ಲಿ. ಸೊ 5th ಮಂತಲ್ಲಿ ನಂದು 67 ಆಗೋಯ್ತು. BP ಬಂದುಬಿಟ್ಟು 140
ಹಾಗಿತ್ತು ನಂದು BP. ಸೊ 67 ವೆಯ್ಟ್ ನಾನು ಗೇನ್ ಆಗಿದ್ದು. ಸೊ ಸಿಕ್ಕಾಪಟ್ಟೆ ವೆಯ್ಟ್ ಗೇನ್ ಆಯಿತು. ಅಪ್ ಟು ನಂದು ಸ್ಟಾರ್ಟಿಂಗ್ ಬಂದುಬಿಟ್ಟು ನಂದು ಇದ್ದಿದ್ದು 61 kg, ಓಕೆನಾ. ಅದಿದ್ದು 67 ಆಗೋಯ್ತು. ಸೊ ಇಷ್ಟೊಂದು ವೆಯ್ಟ್ ಗೇನ್ ಆಗೋದು ಇಟ್ಸ್ ಅಬ್ನಾರ್ಮಲ್ ಅಂತಲೇ ಹೇಳ್ಬಿಟ್ರು. ಸೊ ನೀವು ನಾರ್ಮಲ್ಲಾಗಿ ವೆಯ್ಟ್ನ ನೀವು ಲಾಸ್ ಮಾಡಲೇಬೇಕು ಈ ಒಂದು ಪ್ರೆಗ್ನೆನ್ಸಿಲಿ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಥೈರಾಯ್ಡು, ಶುಗರು, ಸೊ ಈ ಥರ ಡಯಾಬಿಟೀಸ್ ಎಲ್ಲ ಬರೋ ಚಾನ್ಸ್ ಇರುತ್ತೆ ನೀವೇನಾದರೂ ವೆಯ್ಟ್ ಲಾಸ್ ಮಾಡಲಿಲ್ಲ ಅಂದರೆ. ಸೊ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬಿಕಾಸ್ ಹೈಲಿ ಡಯಾಬಿಟೀಸು, ಹೈಲಿ ಥೈರಾಯ್ಡ್ ಎಲ್ಲ ಬಂತು ಅಂದರೆ ಸೊ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದರು, ಓಕೆನಾ. ಸೊ ನಾನು ಇಷ್ಟು ನೋಡಿ ಯಾರೂ ಮೇ ಬಿ ಇಷ್ಟೊಂದೆಲ್ಲ ವೆಯ್ಟ್ ಗೇನ್ ಆಗಿರಲ್ಲ ಅಂತ ಅನ್ಕೋತೀನಿ ಪ್ರೆಗ್ನೆನ್ಸಿಲಿ. ಬಿಕಾಸ್ ಹೋಗ್ತಾ ಹೋಗ್ತಾ ಆಗುತ್ತೆ. ಬಟ್ ನಂದು 5th ಮಂತಲ್ಲೇನೆ 7 kg ಅಷ್ಟು ನಂದು ವೆಯ್ಟ್ ಗೇನ್ ಆಗಿತ್ತು, ಓಕೆನಾ. ಸೊ ಇದರಿಂದ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಅಂತ ಹೇಳಿದರು. ಸೊ ನೀವು ಒಂದು ಡಯಟ್ ಮಾಡಿ ಸ್ವಲ್ಪ ಆದಷ್ಟು ನಿಮ್ಮ ಡಾಕ್ಟರ್ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿ, ಓಕೆನಾ. ಸೊ ನನಗೆ ಡಾಕ್ಟರ್ ಹೇಳಿದ್ರು ವೆಯ್ಟ್ ಲಾಸ್ ಮಾಡ್ಬೇಕಂತ ಹೇಳಿದರು, ಆದರೆ ವಾಕಿಂಗ್ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಹೇಳಿದ್ದಾರೆ, ಓಕೆನಾ. ಬಟ್ ನಾನು ಹೇಗೆ ಅದನ್ನು ಕಂಟ್ರೋಲ್ ಮಾಡಲಿ ನನಗೆ ಅದೇ ಗೊತ್ತಾಗ್ತಿರ್ಲಿಲ್ಲ. ಫೈನಲಿ ಹೆಂಗೋ ಮಾಡಿ ಅಷ್ಟು ಇಷ್ಟು ಮಾಡಿ ಸೊ ಕಂಟ್ರೋಲ್ ಮಾಡಿಕೊಂಡೆ ನಾನು. ಸ್ವಲ್ಪ ಓಕೆ ವೆಯ್ಟ್ ಒಂದು ಲಾಸ್ ಆಯಿತು, ಓಕೆನಾ. ಸೊ ಹಾಗೆ ಏನು ಮಾಡ್ತಿದ್ರು, ವೆಯ್ಟ್ ಎಲ್ಲ ಗೇನ್ ಆಗಿದ್ದಕ್ಕೆ ನನಗೆ ಬ್ಲಡ್ ಟೆಸ್ಟ್ ಮಾಡ್ತಾಯಿದ್ರು ಅವಾಗವಾಗ. ಏನಕ್ಕೆ ಅಂದರೆ ಶುಗರ್ ಏನಾದರೂ ಬಂದಿರುತ್ತೋ ಏನೋ ಅಂತ ಹೇಳಿಬಿಟ್ಟು ಸೊ ಅವಾಗವಾಗ ನಂದು ಬ್ಲಡ್ ಎಲ್ಲ ಟೆಸ್ಟ್ ಮಾಡ್ತಾಯಿದ್ರು, ಓಕೆನಾ. ಅದಾದಮೇಲೆ ಏನಾಯಿತು ಗೊತ್ತಾ, ಮೂಮೆಂಟ್ ಸ್ವಲ್ಪ ನನಗೆ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಯಿತು, ಓಕೆನಾ. ಬೇಬಿ ಮೂಮೆಂಟ್ಸು ಲೈಕ್ ಹೇಗಿತ್ತು ಅಂದರೆ ಮಗು ಮೂಮೆಂಟ್ಸು ಏನಾದರೂ ಸೌಂಡ್ ಆಯಿತು ಅಂತ ಅಂದರೆ ಡೇ ಟೈಮಲ್ಲಿ ಏನಾದರೂ ಸೌಂಡ್ ಇದೆ ಅನ್ನೋ ಟೈಮಲ್ಲಿ ಒಂದು ಚೂರು ನನಗೆ ಮೂಮೆಂಟ್ ಗೊತ್ತಾಗ್ತಿರಲಿಲ್ಲ. ಒಂದು ಚೂರು ಅಂದರೆ ಒಂದು ಸಲನೂ ನನಗೆ ಮೂಮೆಂಟ್ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ, ಓಕೆನಾ. ಬಟ್ ನೈಟು ಮಿಡ್ ನೈಟಲ್ಲಿ ಏನಾದ್ರೂ ಫುಲ್ಲು ಎಲ್ಲ ಲೈಕ್ ಸೈಲೆಂಟ್ ಇರೋ ಟೈಮಲ್ಲಿ, ಸೊ ಸಿಕ್ಕಾಬಟ್ಟೆ ಯಾವಾಗ ಸೈಲೆಂಟ್ ಇರ್ತಾಯಿತ್ತು ಆ ಟೈಮಲ್ಲಿ ನನಗೆ ಮೂಮೆಂಟ್ಸ್ ಚೆನ್ನಾಗಿ ಗೊತ್ತಾಗ್ತಾಯಿತ್ತು. ಲೈಕ್ ಚೆನ್ನಾಗಿ ಅಂದರೆ ಏನೋ 1-2 ಸಲ ಕಿಕ್ಕಿಂಗ್ ಮಾಡೋ ಥರ, ಓಕೆನಾ. ಚೆನ್ನಾಗಿ ಒಂಥರ ಗೊತ್ತಾಗ್ತಾಯಿತ್ತು ಅದು ಫೀಲು ನಮಗೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಟ್ರಾವೆಲ್ ಕೂಡ ಅವಾಯ್ಡ್ ಮಾಡೋಕ್ಕೆ ಹೇಳಿದರು. ಬಟ್ ಒಂದು 5 ಮಂತ್ 6 ಮಂತಲ್ಲಿ ಒಂದ್ಸಲ ಏನೋ ನಾನು ಟ್ರಾವೆಲ್ ಮಾಡಿದ್ದೆ, ಓಕೆನಾ. ಎಷ್ಟು ಕಿಲೋಮೀಟರು ಅಪ್ ಟು 200 ಕಿಲೋಮೀಟರನ್ನು ನಾನು ಟ್ರಾವೆಲ್ ಮಾಡಿದ್ದೆ, ಓಕೆನಾ. ಆ ಟೈಮಲ್ಲಿ ನಾನು ಮನೆಗೆಲ್ಲ ಹೋದೆ, ಓಕೆ, ಫುಲ್ಲು ಆರಾಮ್ಸೆ ಎಲ್ಲ ಆಯಿತು, ಆರಾಮಾಗಿ ಹೋಗಿದ್ದೆ ನಾನು. ಸೊ ಬೇಬಿ ಮೂಮೆಂಟ್ ಏನು ಮಾಡಿದ್ರೂ ಗೊತ್ತಾಗಲಿಲ್ಲ ನನಗೆ. ಯಾವ ಲೆವೆಲಿಗೆ ಟೆನ್ಷನ್ ಆಯಿತು ಅಂದರೆ ಡಾಕ್ಟರ್ ಬೇರೆ ಟ್ರಾವೆಲ್ ಮಾಡಬೇಡಿ ಅಂತ ಹೇಳಿದರು. ನಾನು ನೋಡಿದ್ರೆ ಟ್ರಾವೆಲ್ ಮಾಡಿದ್ವಿ. ಸೊ ಟ್ರಾವೆಲ್ ಮಾಡಿದ್ರಿಂದ ಏನಾಯಿತೋ ಏನೋ ಅನ್ನೋ ಅಷ್ಟು ಭಯ. ಓಕೆ, ಅವತ್ತು ನಾನು ಊಟ ಮಾಡಿ ಮಲ್ಕೊಂಡೆ, ಟೆನ್ಷನಲ್ಲೇ ನಾನು ಮಲ್ಕೊಂಡೆ. ಮತ್ತು ರಾತ್ರಿ 1:30-2 ಗಂಟೆ ಟೈಮ್ಗೆ ನಂಗೆ ಸ್ವಲ್ಪ ಏನೋ ಒಂಥರ ಕಚಗುಳಿ ಕೊಟ್ಟಂಗಾಯಿತು, ಓಕೆನಾ. ಅಪ್ಪ ಹೋಗಿದ್ದ ಜೀವ ನಿಜವಾಗ್ಲೂ ವಾಪಸ್ ಬಂದಂಗೆ ಆಯಿತು, ಆಯಿತಾ. ಸೊ ಈ ಥರ ನನಗೆ ಮಗು ಹೊಟ್ಟೆಲ್ಲಿ ಕಾಟ ಕೊಡ್ತಿದ್ದಿದ್ದು. ಸೌಂಡ್ ಇದ್ದಾಗ ಒಂದು ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ಜರ್ನಿ ಮಾಡಿದಾಗ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಹೆವಿ ಸೈಲೆನ್ಸ್ ಇರೋ ಅನ್ನೋ ಟೈಮಲ್ಲಿ ಮಾತ್ರ ಅಷ್ಟೇ ಬೇಬಿ ರಿಯಾಕ್ಟ್ ಮಾಡ್ತಾ ಇದ್ದಿದ್ದು, ಓಕೆನಾ. ಅವತ್ತು ನಿಜವಾಗ್ಲೂ ಹೇಳ್ತೀನಿ ಹಾರಿಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಅದನ್ನು ಫೀಲ್ ಮಾಡಿರೋರಿಗೆ ಗೊತ್ತಿರುತ್ತೆ ಅಷ್ಟೇ. ಪ್ರತಿಯೊಂದು ಒಬ್ಬ ತಾಯಿಗೂ ಕೂಡ ಈ ಎಕ್ಸ್ಪೀರಿಯೆನ್ಸು ಗೊತ್ತಿರುತ್ತೆ. ಹೇಗೆ ಮೂಮೆಂಟ್ ಆಗಲಿಲ್ಲ ಅಂದರೆ ಯಾವ ಥರ ಎಲ್ಲ ನಮಗೆ ಮೈಂಡಲ್ಲೆಲ್ಲ ಫೀಲ್ ಬರುತ್ತೆ ಅನ್ನೋದು ಗೊತ್ತಿರುತ್ತೆ. ಹಾಗೆ ನನಗೆ ಸ್ಟ್ರೆಚ್ ಮಾರ್ಕು ಜಾಸ್ತಿನೇ ಆಗ್ತಾಯಿತ್ತು. ಬಟ್ ಹಾಗಂತೇಳಿ ಜಾಸ್ತಿ ನೆವೆ ಇರಲಿಲ್ಲ ನನಗೆ, ಓಕೆನಾ. ಅದು ಒಂಥರ ನೆವೆ ಆಗ್ತಾಯಿತ್ತು. ಬಟ್ ಅದನ್ನು ಕೆರ್ಕೊಳ್ಳೋ ಹಾಗಿಲ್ಲ. ಅಂದರೆ ಏನಾಗ್ಬಿಡುತ್ತೆ ಅದು, ಸಾರಿ ಇವಾಗ ನೋಡಿ ಅಲ್ಲಿ ಕೈ ಕುಯ್ಕೊಂಡ್ಬಿಡ್ತು. ಸೊ ಏನಾಗ್ಬಿಡುತ್ತೆ, ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ನಿಮಗೆ ಮಾರ್ಕ್ ಹಂಗೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ನೆವೆ ಆದ್ರೂ ಜಸ್ಟ್ ಏನು ಮಾಡಿ ಹೊಟ್ಟೆ ಮೇಲೆ ಹಿಂಗೆ ಸವರ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟೇ, ಓಕೆನಾ. ಸೊ ನಂಗಂತೂ ಸಖತ್ ಕರ್ತಾ ಬರ್ತಿತ್ತು. ನಾನು ಅವಾಗ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೆ, ಓಕೆನಾ. ಸೊ ಒಬ್ಬೊಬ್ರದ್ದು ಒಂದೊಂದು ಹೇಳ್ತಾರೆ. ನಾನು ಅದನ್ನು ಒಂದು ವಿಡಿಯೋಲಿ ನಿಮಗೆ ಸ್ಕಿನ್ ಕೇರ್ ರೊಟೀನ್ ಶೇರ್ ಮಾಡಿದ್ದೀನಿ, ನಾನು ಯಾವುದನ್ನ ಯೂಸ್ ಮಾಡ್ತಿದ್ದೆ ಅಂತ ಹೇಳಿ. ಸೊ ಅದನ್ನು ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಕಡ್ತ ನಿಜವಾಗ್ಲೂ ಕಮ್ಮಿ ಆಗುತ್ತೆ, ಆಯಿತಾ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಿದ್ದೆ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ. ಮೇಯ್ನು ಯಾವ ಲೆವೆಲಿಗೆ ನಿದ್ದೆ ಅಂದರೆ ಯಾಕಾದರೂ ನೈಟ್ ಆಗುತ್ತೋ ಅನ್ನೋಷ್ಟು ನನಗೆ ಬೇಜಾರಾಗ್ತಾಯಿತ್ತು, ಓಕೆನಾ. ನನಗೆ ನೈಟ್ ಅಂದ್ರೇ ಅಲರ್ಜಿ ಅನ್ನೋ ಮಟ್ಟಿಗೆ ಆಗ್ತಾಯಿತ್ತು. ಏನಾಯಿತು ನೋಡಿ, ಇಷ್ಟೊತ್ತಿಗೆ ಎಷ್ಟು ಚೆನ್ನಾಗಿತ್ತು. ಮಕ್ಕಳಿದ್ರೆ ಇಷ್ಟೆ, ಎಷ್ಟು ಚೆನ್ನಾಗಿದ್ದು ಹೆಂಗಾಯಿತು ನೋಡಿ. ಏನು ಪುಟ್ಟ ಇದು ಹಿಂಗೆ ಮಾಡ್ತಾರಾ. ಸೊ ನಿದ್ದೆ ನಿಜವಾಗ್ಲೂ ನನಗೆ ತುಂಬಾ ಪ್ರಾಬ್ಲಮ್ ಕೊಟ್ಟಿದೆ. ಅಂದರೆ ನನ್ನ ಎಂಟೈರ್ ಪ್ರೆಗ್ನೆನ್ಸಿಲಿ ನಿದ್ದೆ ಮತ್ತು ರೆಸ್ಟು ಇದೆರಡೂ ಬೇಡವೇ ಬೇಡ ಅನ್ನೋ ಮಟ್ಟಿಗೆ ನನಗೆ
ಬೇಜಾರು ಕೊಟ್ಟಿದ್ದಂದರೆ ಇದು ಇಷ್ಟು ಓಕೆನಾ. ಹಾಗೆ ಮಿಡ್ ನೈಟ್ ಎಲ್ಲನೂ ಚೆನ್ನಾಗಿ ತಿಂತಾ ಇದೆ ಎದ್ದು, ಬಿಕಾಸ್ ನನಗೆ ಕ್ರೇವಿಂಗ್ಸ್ ಆಗ್ತಾ ಇತ್ತು. ಸೊ ಏನಾದರೂ ತಿನ್ಬೇಕು ಅನ್ನಿಸ್ತಿತ್ತು, ಬಟ್ ಮನೆ ಫುಡ್ ಮಾತ್ರ, ಮನೆಯಲ್ಲಿ ಮಾಡುವಂಥ ಸಾಂಬಾರು ಅನ್ನ ಸಾರು ಅಷ್ಟೇ. ಅದು ಬಿಟ್ಟು ನಂಗೆ ಬೇರೆ ಕ್ರೇವಿಂಗ್ಸ್ ಏನೂ ಆಗ್ತಿಲ್ಲ. ಪ್ರೆಗ್ನೆನ್ಸಿಲಿ ಇದೆಲ್ಲ ಕಾಮನ್ನು, ಎಲ್ರಿಗೂ ಆಲ್ಮೋಸ್ಟ್ ಕ್ರೇವಿಂಗ್ಸ್ ಇದ್ದೇ ಇರುತ್ತೆ ಅಲ್ವಾ. ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾಯಿತ್ತು. ಸೊ ಹಾಗಾಗಿ ಏನು ಮಾಡ್ತಾಯಿದ್ದೆ, ಮಿಡ್ ನೈಟ್ ಎದ್ಬಿಟ್ಟು ಚೆನ್ನಾಗಿ ತಿಂತಾ ಇದ್ದೆ. ಸೊ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ನನಗೆ ಆಗಿದ್ದಂದರೆ ಇಷ್ಟೇ. ಇದನ್ನು ಬಿಟ್ಟು ನನಗೇನು ಅಂಥದ್ದೆಲ್ಲ ಏನು ಆಗಿಲ್ಲ ಓಕೆನಾ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಟ್ರಾವೆಲ್ ಫುಲ್ ಅವಾಯ್ಡ್ ಮಾಡಿ ಓಕೆನಾ. ಏನಾದರೂ ನಿಮ್ಮ ಡಾಕ್ಟರ್ ಹೇಳಿದ್ದಾರೆ, ಪ್ಲಾಸೆಂಟಾ ಪೊಸಿಷನ್ ನೋಡ್ಕೊಂಡು ಹೇಳಿದ್ದಾರೆ ಅಂದರೆ ಆದಷ್ಟು ನೀವು ಅವಾಯ್ಡ್ ಮಾಡಿ. ಹಾಗೆ ವೆಯ್ಟ್ ನಂದು ಎಷ್ಟಾಗಿತ್ತು ಗೇನ್ ಅಂತ ನಿಮ್ಗೆ ತೋರಿಸಿದ್ದೀನಿ. ಸೊ ಅನಾಮಲಿ ಸ್ಕ್ಯಾನ್ದು ರಿಪೋರ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ. ಬಟ್ ನಾನು ತೋರ್ಸೋಕೆ ಹೋಗಲ್ಲ, ಬಿಕಾಸ್ ನನಗೆ ಏನೋ ಒಂಥರ ಬೇಜಾರಾಗ್ಬಿಟ್ಟಿದೆ ಓಕೆನಾ. ನಾನು ಏನೋ ಒಂದು ಇನ್ಫಾರ್ಮೇಟಿವ್ ಆಗಿ ಹೇಳೋಕ್ಕೆ, ನನ್ನ ಎಕ್ಸ್ಪೀರಿಯನ್ಸ್ನ ಹೇಳಕ್ಕೆ ಬಂದಾಗ ಯಾರೋ ಹಿಂಗೆ ಮಾಡಿದಾಗ ನಿಜವಾಗ್ಲೂ ಹರ್ಟ್ ಆಯಿತು. ನಂಗೆ ಯಾರಿಗೂ ರಿಪ್ಲೈನೇ ಮಾಡಬಾರ್ದು ಅನ್ನೋಷ್ಟು ನಂಗೆ ಬೇಜಾರಾಯಿತು ಓಕೆನಾ. ಸೊ ಇದು ಸರ್ವಿಕ್ ಮೆಜರ್ ಬಂದ್ಬಿಟ್ಟು 3.5 ಸೆಂಟಿಮೀಟರ್ ಏನೋ ಇದೆ ಅದು ಓಕೆನಾ. CMS ಇನ್ ಲೆಂತ್ ಅಂತ ಏನೋ ಇದೆ. ಸೊ ಫೆಟಲ್ ಹಾರ್ಟ್ ರೇಟ್ ಬಂದ್ಬಿಟ್ಟು 156 ಇದೆ. ಪ್ಲಾಸೆಂಟಾ ಬಂದ್ಬಿಟ್ಟು ನಂದು ಲೋ ಲೈನ್ ಪ್ಲಾಸೆಂಟಾ ಆಗ್ತಾ ಇತ್ತು ಅವಾಗ ಓಕೆನಾ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ಅದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ, ಬಿಕಾಸ್ ನನಗೆ ಗೊತ್ತಿರೋದು ಮಾತ್ರ ಹೇಳ್ತೀನಿ. ನಾನು ಎಲ್ಲೂ ಚೆಕ್ ಮಾಡಿಬಿಟ್ಟು ಅಲ್ಲಿ ಇಲ್ಲಿ ನಾನು ನೋಡಿ ಹೇಳಲ್ಲ. ನಾನು ಏನು ಮಾಡಿದೆ ಅದರಿಂದ ನಂದು ಪ್ಲಾಸೆಂಟಾ ಯಾವ ಥರ ಎಲ್ಲ ಮತ್ತೆ ಕ್ಯೂರ್ ಆಯಿತು. ಸೊ ಅದರಿಂದ ಏನಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ. ಆ್ಯಂಡ್ ನಾಸಲ್ ಬೌಂಡ್ ಕೂಡ ಓಕೆ, ಇದು ಓಕೆ. ಸೊ ಎವ್ರಿಥಿಂಗ್ ಈಸ್ ಫೈನ್, ಏನಿಲ್ಲ. ಸೊ ಬೇಬಿ ವೆಯ್ಟ್ ಬಂದುಬಿಟ್ಟು ನಂದು ಆ್ಯಕ್ಚುಲಿ 5 ಮಂತ್ ಅನಾಮಲಿ ಸ್ಕ್ಯಾನಲ್ಲಿ ಏನು ಹೇಳ್ತಾರೆ, ಬೇಬಿ ವೆಯ್ಟು ಅಪ್ ಟು 300 ಗ್ರಾಮಿಂದ 400 ಇರುತ್ತೆ ಅಂತ ಹೇಳಿದರು. ಬಟ್ ನನ್ನ ಬೇಬಿ ವೆಯ್ಟ್ ಬಂದುಬಿಟ್ಟು 552 ಅಂದರೆ ಎಷ್ಟಿದೆ 500 ಸಮಥಿಂಗ್ ಏನೋ ಇತ್ತು ಓಕೆನಾ ಗ್ರಾಮು. ಸೊ ಇಷ್ಟು ಗ್ರಾಮು ನನ್ನ ಬೇಬಿದಿದ್ದು. ಆ್ಯಕ್ಚುಲಿ ವೆಯ್ಟು ಸ್ವಲ್ಪ ಕಡಿಮೆನೇ ಇರುತ್ತೆ, ಅಪ್ ಟು 400 ತನಕ ಇರುತ್ತೆ, ಅದ್ರ ಮೇಲೆ ಇರಲ್ಲ ಅಂತ ಹೇಳ್ತಾರೆ ಓಕೆನಾ. ಬಟ್ ನಂದು ವೆಯ್ಟ್ ಚೆನ್ನಾಗಿತ್ತು, ಬೇಬಿ ವೆಯ್ಟ್ ಎಲ್ಲನೂ. ಅನಾಮಲಿ ಸ್ಕ್ಯಾನ್ ದಿನ ನನಗೆ ಆಗಿರೋವಂಥ ಎಕ್ಸ್ಪೀರಿಯೆನ್ಸು ಮೇ ಬಿ ಎಲ್ರಿಗೂ ಆಗಿರುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಬಿಕಾಸ್ ಅನಾಮಲಿ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಸ್ಕ್ಯಾನ್ ಓಕೆನಾ ಪ್ರೆಗ್ನೆನ್ಸಿಲಿ. ಬಿಕಾಸ್ ಮಗು ತಲೆಯಿಂದ ಪಾದದವರೆಗೂ ಸ್ಕ್ಯಾನ್ ಮಾಡೋ ಅಂಥ ಸ್ಕ್ಯಾನ್ ಇದು. ಪ್ರತಿಯೊಂದು ಕೂಡ ನಮಗೆ ಇದರಲ್ಲಿ ಗೊತ್ತಾಗುತ್ತೆ ಓಕೆನಾ. ಡಬಲ್ ಮಾರ್ಕರ್ ಟೆಸ್ಟು ಆ್ಯಂಟಿಲಿ ಗೊತ್ತಾಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಇನ್ನೂ ಅಪ್ಗ್ರೇಡಲ್ಲಿ ನಮಗೆ ಗೊತ್ತಾಗೋ ಒಂದು ಸ್ಕ್ಯಾನ್ ಅಂದರೆ ಅನಾಮಲಿ ಸ್ಕ್ಯಾನ್ ಓಕೆನಾ. ಸೊ ಇದರಲ್ಲಿ ಮೇಯ್ನ್ ಸ್ಕ್ಯಾನು, ಇದನ್ನು ಆಲ್ಮೋಸ್ಟ್ 20 ಮಿನಿಟ್ಸ್ ತನಕ ಸ್ಕ್ಯಾನ್ನ ಮಾಡ್ತಾರೆ. ಇನ್ ಕೇಸ್ ಬೇಬಿ ಏನಾದರೂ ನೀಟಾಗಿ ಟರ್ನ್ ಆಗಿಲ್ಲ ಅಂತ ಅಂದರೆ ಮತ್ತೆ ಸ್ಕ್ಯಾನ್ ಮಾಡ್ತಾರೆ. ಸೊ ಮೇಜರು ಒಂದು ಸ್ಕ್ಯಾನ್ ಅಂತ ಅಂದರೆ ಇದೇನೆ, ಯಾರು ಕೂಡ ಮಿಸ್ ಮಾಡಬೇಡಿ. ಆ್ಯಂಡ್ ಒಳ್ಳೆ ಡಾಕ್ಟರ್ ಹತ್ರ ನೀವು ಈ ಒಂದು ಟೆಸ್ಟ್ನ ಮಾಡಿಸ್ಕೊಬೇಕು ಓಕೆನಾ. ಬಿಕಾಸ್ ಏನೇ ಒಂದು ಪ್ರಾಬ್ಲಮ್ ಇದೆ ಅಂತ ಅಂದ್ರೂ ನಿಮಗೆ ನಮ್ಮ ಒಂದು ಇಂಡಿಯನ್ ಕಲ್ಚರಲ್ಲಿ ಇರೋದೇನೆಂದರೆ 20 ಅಂದರೆ ಇರೋ ಒಂದು ರೂಲ್ಸ್ ಏನು ಅಂತ ಅಂದರೆ 20 ವೀಕ್ಸ್ ಒಳಗಡೆ ಅನಾಮಲಿ ಸ್ಕ್ಯಾನ್ 20 ವೀಕ್ಸಿಗೆ ಮಾಡೋದು ಓಕೆನಾ. ಸೊ 21 ವೀಕ್ಸಲ್ಲಿ ಮಾಡ್ತಾರೆ ಆಯಿತಾ. ನಂದು ಬಂದುಬಿಟ್ಟು 21 ವೀಕ್ಸಿಗೆ ಮಾಡಿದ್ದು. 20 ವೀಕ್ಸ್ ಒಳಗಡೆ ಏನಾದರೂ ನಿಮಗೆ ಬೇಬಿ ಅಬ್ನಾರ್ಮಲ್ ಇದೆ, ಕ್ರೋಮೋಸೋಮಲ್ಲಿ ಏನಾದರೂ ಗೊತ್ತಾಯಿತು ಅಂತ ಅಂದರೆ ಅಬ್ನಾರ್ಮಲ್ ಇರೋದು. ಸೊ ಅಬೋಷನ್ ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಓಕೆನಾ. ಅದನ್ನು ನಿಮ್ಗೆ ಹೇಳ್ತಾರೆ ಡಾಕ್ಟರು, ನೀವು ಬೇಕು ಅಂದರೆ ಅಬೋಷನ್ ಮಾಡಿಸ್ಕೋಬೋದು, ಅದ್ರ ಮೇಲೆ ಅಬೋಷನ್ ಮಾಡೋದಕ್ಕೆ ಅವಕಾಶ ಇಲ್ಲ ಆಯಿತಾ. ಸೊ ನಂದು ಬಂದ್ಬಿಟ್ಟು 21 ವೀಕಿಂಗ್ ಮಾಡಿದ್ದು, ಯಾವ ಥರ ತೊಂದರೆ ಇರಲಿಲ್ಲ. ಬಟ್ ಏನಾಯಿತು ಅಂದರೆ ಫಸ್ಟು ಸ್ಕ್ಯಾನಿಂಗ್ ಹೋಗಿದ್ದೀನಿ, ಬೇಬಿ ಲೆಫ್ಟೇ ಮಲ್ಕೊಂಡಿತ್ತು. ಸೊ ಡಾಕ್ಟರ್ ಅದನ್ನೇ ಹೇಳ್ತಾಯಿದ್ರು, ಸೊ ನಿನಗೆ ರೆಸ್ಟ್ ಹೇಳಿದ್ವಿ ಅಲ್ವಾ ನಾವು, ಓನ್ಲಿ ಲೆಫ್ಟ್ ಸೈಡು ಹೀಗೆ ಮಲ್ಕೊಬೇಕಂತ ಹೇಳಿದ್ರಿಂದ ನಿನ್ನ ಮಗುನ ನೋಡಿ ಹಿಂಗೆ ಮಲ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ಸೊ ಅದಾದಮೇಲೆ ಸಿಗಲಿಲ್ಲ ನನಗೆ ಆ ಸ್ಕ್ಯಾನಲ್ಲೂ ಏನೂ ರಿಸಲ್ಟ್ ಸಿಗಲಿಲ್ಲ ಫಸ್ಟ್ ಹೋದಾಗ. ಸೊ ಸೆಕೆಂಡ್ ಹೋದಾಗಲೂ ಸಿಗಲಿಲ್ಲ ಓಕೆನಾ. ಸೆಕೆಂಡ್ ಹೋದಾಗಲೂ ಸೇಮ್ ಪ್ರಾಬ್ಲಮ್ ಆಯಿತು. ಬೇಬಿ ಹೆಂಗೆ ಮಲಗಿದೆಯೋ ಹಾಗೆ ಮಲ್ಕೊಂಡಿದೆ, ನಂಗೆ ಟರ್ನ್ ಆಗ್ತಾನೇ ಇಲ್ಲ ಮಗು ಓಕೆನಾ. ಸೊ ಸ್ಟ್ರೇಟ್ ಅನ್ನೋದ್ರೆ ಅಲ್ವಾ ಅವ್ರಿಗೂ ನೀಟಾಗೆಲ್ಲ ಸ್ಕ್ಯಾನ್ ಮಾಡೋದಕ್ಕೆ ಆಗೋದು. ಸೊ ಅದಾದಮೇಲೆ ಹೇಳಿದ್ರು ಏನಾದರೂ ಸ್ವೀಟ್ಸು ಅಥವಾ ಚಾಕ್ಲೇಟ್ಸ್ನ ತಿನ್ಕೊಂಡು ಬನ್ನಿ ಸೊ ಅಂತ ಹೇಳಿದ್ರು. ಚೆನ್ನಾಗಿ ನೀರು ಕುಡಿದ್ಬಿಟ್ಟು ತಿನ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ನಾನು ಅವಾಗ ನನಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಏನೋ ತೊಗೊಂಬಂದು ಕೊಟ್ಟ. ಸೊ ಅದು ತಿಂದಾದ್ಮೇಲೆ ಓಕೆ 3ನೇ ಸ್ಕ್ಯಾನಲ್ಲಿ ಆದ್ರೂ ರಿಸಲ್ಟ್ ಬರಲಿ ಅಂತ ನಾನಂತೂ ಪ್ರೇ ಮಾಡ್ಕೊಂಡು ಹೋದೆ. ಫೈನಲಿ ಹೆಂಗೆ ರಿಸಲ್ಟ್ ಬಂತು ಯಾವಾಗ 3rd ಟೈಮ್ ಸ್ಕ್ಯಾನಿಂಗ್ ಆದಾಗ ಓಕೆನಾ. ಅಪ್ಪ ಚಿನಿ ಎಲ್ಲ ಕಿತ್ತಾಗ್ತಿದೆ
ಓಕೆ. ನಂದು ಅನಾಮಲಿ ಸ್ಕ್ಯಾನ್ ಬಂದ್ಬಿಟ್ಟು ಈ ಥರ ಎಕ್ಸ್ಪೀರಿಯೆನ್ಸ್ ಇತ್ತು. 3 ಸಲ ಸ್ಕ್ಯಾನಿಂಗ್ ಹೋಗಿದ್ದೀನಿ ನಾನು. ಸೊ ಇನ್ ಕೇಸ್ ಯಾರಿಗಾದ್ರೂ ರಿಸಲ್ಟ್ ಅವತ್ತು ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಬರೋಕ್ಕೆ ಹೇಳ್ತಾರೆ, ಆಯಿತಾ. ಸೊ ಮೇನ್ ಇಂಪಾರ್ಟೆಂಟ್ ಸ್ಕ್ಯಾನ್ ಇದು. ಏನಾದರೂ ಇನ್ ಕೇಸ್ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅಂದರೆ ದಯವಿಟ್ಟು ಡಾಕ್ಟರ್ ಹೇಳಿದಾಗ ಹೋಗಿ ಸ್ಕ್ಯಾನ್ನ ಮಾಡಿಸ್ಕೊಳ್ಳಿ. ಸೊ ಸೆಕೆಂಡ್ ಟ್ರೈಮಿಸ್ಟರು ನಂದು ಇಷ್ಟೇನೆ. ಸೊ ಏನಂತ ಏನು ಲೈಕ್ ಮೇಜರ್ ಇಶ್ಯೂಸ್ ಎಲ್ಲ ಇರಲಿಲ್ಲ. ಪ್ರಾಬ್ಲಮ್ ಇದ್ದಿದ್ದಂದರೆ ನನಗೆ ಪ್ಲಾಸೆಂಟಾ ಸ್ವಲ್ಪ ಲೋ ಆಗ್ತಾಯಿತ್ತು. ಸೊ ಅದೊಂದು ನನಗೆ ಪ್ರಾಬ್ಲಮ್ ಇತ್ತು. ಅದನ್ನು ನಾನು ಹಾಗೆ ಸರಿ ಮಾಡಿಕೊಂಡೆ, ಓಕೆನಾ, ಮನೆಯಲ್ಲೇ. ಸೊ ಯಾವ ಥರ ಎಲ್ಲ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಇನ್ನೊಂದು ವಾಟರ್ ಲೆವೆಲ್ದು ಕೂಡ ನನಗೆ ಕಾಮೆಂಟ್ ಮಾಡಿದರೆ ಅದರದ್ದು ವಿಡಿಯೋ ಬೇಕು, ಬಿಕಾಸ್ ನಿಮಗೆ ಹೈ ಇತ್ತು ಅಂತ ಹೇಳಿದ್ರಲ್ವ ಅಂತ ಕೇಳಿದ್ರಿ. ಖಂಡಿತ ನಾನು ಶೇರ್ ಮಾಡ್ತೀನಿ, ಓಕೆನಾ. ಸೊ ಇಷ್ಟೇ ನನ್ನ ಸೆಕೆಂಡ್ ಟ್ರೈಮಿಸ್ಟರ್. ನಿಮಗೆಲ್ಲ ಒಂದು ಲೈಕ್ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋನ ಮಿಸ್ ಮಾಡಿದೆ ನೋಡಿ, ಆಯಿತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.